ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಸದ್ಯದಲ್ಲಿಯೇ ಮುಂಗಾರು ಆರಂಭವಾಗಲಿದ್ದು, ಮುಂಗಾರು ಮಳೆಯಿಂದ ಸಂಭವಿಸಬಹುದಾದ ಪ್ರಾಕೃತಿಕ ವಿಕೋಪ ಪರಿಸ್ಥಿತಿಯನ್ನು ಎದುರಿಸಲು ಎಲ್ಲ ಇಲಾಖೆಗಳು ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸನ್ನದ್ಧರಾಗಿರುವಂತೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮುಂಗಾರು ಮಳೆ ಸಂಬಂಧ ಸೋಮವಾರ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅರಣ್ಯ ಇಲಾಖೆಯಿಂದ ಮಳೆಯಿಂದಾಗಿ ರಸ್ತೆಗೆ ಅಡ್ಡಲಾಗಿ ಬೀಳುವ ಮರಗಳನ್ನು ಕೂಡಲೇ ತೆರವುಗೊಳಿಸಲು ಅಗತ್ಯವಿರುವ ಎಲ್ಲ ಯಂತ್ರೋಪಕರಣಗಳು ಮತ್ತು ಸಿಬ್ಬಂದಿಯನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ತಿಳಿಸಿದರು. ಆರೋಗ್ಯ ಇಲಾಖೆ ವತಿಯಿಂದ ಮಲೇರಿಯಾ, ಡೆಂಗ್ಯೂ, ಚಿಕುನ್ಗುನ್ಯಾದಂತಹ ರೋಗಗಳು ಹರಡದಂತೆ ಎಚ್ಚರ ವಹಿಸಿ ಈ ಬಗ್ಗೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಗತ್ಯ ಸೂಚನೆ ನೀಡುವಂತೆ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ತಿಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು ಮಾತನಾಡಿ, ಸೊಟ್ಟಿಕೊಪ್ಪ ವ್ಯಾಪ್ತಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಸೆಸ್ಕ್ ಇಇ ಅನಿತಾಬಾಯಿ ಮಾತನಾಡಿ, ಮುನ್ನೆಚ್ಚರಿಕೆಯಾಗಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು 75 ಗ್ಯಾಂಗ್ಮೆನ್ ನೇಮಕ ಮಾಡಿಕೊಳ್ಳಲು ಅನುಮೋದನೆ ಪಡೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ಜನರಿಗೆ ಅನುಕೂಲವಾಗುವಂತೆ 24x7 ಕಂಟ್ರೋಲ್ ರೂಮ್ ಸಹಾಯವಾಣಿ ಸಂಖ್ಯೆಗಳನ್ನು ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಬೇಕು. ಸಹಾಯವಾಣಿಗೆ ಬರುವ ದೂರುಗಳು ಕಡ್ಡಾಯವಾಗಿ ದಾಖಲಾಗಬೇಕು. ಪರಿಹಾರಕ್ಕೆ ದೂರನ್ನು ಯಾರಿಗೆ ವರ್ಗಾಯಿಸಲಾಗಿದೆ ಎಂಬುದರ ಬಗ್ಗೆ ವಿವರ ನಮೂದಾಗಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಅವರು ನಿರ್ದೇಶನ ನೀಡಿದರು. ಮಳೆ ಪ್ರವಾಹ ಸಂದರ್ಭದಲ್ಲಿ ಏನೇ ತೊಂದರೆಯಾದಲ್ಲಿ ಕೂಡಲೇ ಘಟನಾ ಸ್ಥಳಕ್ಕೆ ಹೋಗಬೇಕು. ಜೀವಹಾನಿ, ಆಸ್ತಿ ಹಾನಿ ಆಗದಂತೆ ಎಚ್ಚರಿಕೆ ವಹಿಸಬೇಕು. ಮಳೆಯಿಂದಾಗಿ ಗಿಡ ಮರಗಳು, ವಿದ್ಯುತ್ ತಂತಿಗಳ ಮೇಲೆ ಉರುಳಿ ವಿದ್ಯುತ್ ಕಡಿತ, ಕುಡಿಯುವ ನೀರಿಗೆ ತೊಂದರೆಯಂತಹ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಲು ಕಂದಾಯ, ಸೆಸ್ಕ್, ಅರಣ್ಯ, ಲೋಕೋಪಯೋಗಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ಸರಬರಾಜು ಇಲಾಖೆಗಳ ಮಧ್ಯೆ ಸಮನ್ವಯ ಮುಖ್ಯವಾಗಿದ್ದು ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಹೇಳಿದರು. ಅಗತ್ಯವಿದ್ದಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯುವುದು ಹಾಗೂ ಸೂಕ್ಷ್ಮ ಪ್ರದೇಶದಲ್ಲಿನ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ನೋಡಲ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ವಿವಿಧ ತಂಡಗಳು ಹೇಗೆ ಕಾರ್ಯನಿರ್ವಹಣೆ ಮಾಡಬೇಕೆಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಡಾ ಯತೀಶ್ ಉಲ್ಲಾಳ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಾರ್ಮಿಕರೇ ದೇಶದ ಆರ್ಥಿಕ ಬೆನ್ನೆಲುಬಾಗಿದ್ದಾರೆ ಎಂದು ಕುಶಾಲನಗರ ಪುರಸಭಾಧ್ಯಕ್ಷ ಜಯವರ್ಧನ್ ತಿಳಿಸಿದ್ದಾರೆ. ಕುಶಾಲನಗರ ವರ್ಕ್ಶಾಪ್ ಕಾರ್ಮಿಕರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾರ್ಮಿಕರು ಅತ್ಯಂತ ಶ್ರಮಿಕ ಜೀವಿಗಳಾಗಿದ್ದಾರೆ. ದಿನದ 8 ಗಂಟೆಯಲ್ಲಿ ಕಷ್ಟಪಟ್ಟು ದುಡಿಯುವ ಕಾರ್ಮಿಕರು ತಮ್ಮ ಕುಟುಂಬ ನಿರ್ವಹಣೆಯ ಜೊತೆಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ ದುಡಿತಾ ಇರುವುದು ತುಂಬ ಸಂತೋಷದಾಯಕವಾಗಿದೆ. 1934ರ ಹಿಂದೆ ಕಾರ್ಮಿಕರು ದಿನದ 12 ಗಂಟೆ ಸಮಯ ದುಡಿಯಬೇಕಾಗಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಯ್ದೆಗೆ ತಿದ್ದುಪಡಿ ತಂದು ದಿನದ 8 ಗಂಟೆ ಮಾತ್ರ ದುಡಿಯುವಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂದಿನ ಕೆಪಿಸಿಸಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಕಾರ್ಮಿಕ ಸಂಘಟನೆಯ ಮೂಲದಿಂದ ಬಂದವರು. ಕಾರ್ಮಿಕರ ಶ್ರಮದಿಂದ ಮಾತ್ರ ಅಭಿವೃದ್ಧಿಯ ಸಮಾಜ ಸಾಧ್ಯ. ಆ ನಿಟ್ಟಿನಲ್ಲಿ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದರು. ಈ ದಿನ ತಾವೆಲ್ಲರೂ ಅಂದರೆ ಮೇ 1ಕ್ಕೆ ಮಾಡಬೇಕಾಗಿತ್ತು, ತಾವೆಲ್ಲ ಏನು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇತ್ತು ಆ ನಿಟ್ಟಿನಲ್ಲಿ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಆ ಗೌರವ ದಿನ
ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಕಾರ್ಮಿಕರು. ಇವತ್ತು ದೇಶದ ಆರ್ಥಿಕತೆ ಏನಿದೆ ಅದರ ಬೆನ್ನೆಲುಬುಗಳು ಕಾರ್ಮಿಕರು. ಇವತ್ತು ಕಾರ್ಮಿಕರು ಇಲ್ಲದಿದ್ದರೆ ಯಾವುದೇ ಏನು ಸಂಸ್ಥೆಗಳಿದ್ದಾವೆ ಅಥವಾ ಸರ್ಕಾರಿ ಕಚೇರಿಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿರ್ಬೋದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ತಮಗೆಲ್ಲ ಗೊತ್ತೇ ಇದೆ. ಅದ್ರ ಜೊತೆಗೆ ತಮ್ಮ ಏನು ಮಕ್ಕಳಿದ್ದಾರೆ ಅದಕ್ಕೆ ಆದಷ್ಟು ವಿದ್ಯೆಗೆ ಹೆಚ್ಚು ಒತ್ತು ಕೊಡಬೇಕು. ಯಾಕಂತಂದರೆ ತಾವೆಲ್ಲ ವಾರ ಪೂರ್ತಿ ದುಡಿಮೆಯಲ್ಲೇ ಇರ್ತೀರಿ, ಕಷ್ಟ ಸುಖ ಅವೆಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳ ಭವಿಷ್ಯವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತೀರಿ. ತಮ್ಮ ಆರೋಗ್ಯವನ್ನು ಕೂಡ ಬದಿಗಿಟ್ಟು ಅಷ್ಟೊಂದು ಶ್ರಮ ವಹಿಸಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತೀರಿ. ಇವತ್ತು ಒಂದು ಸಂತಸದ ದಿನ, ಜೊತೆಗೆ ಏನು ತಾವೆಲ್ಲ ಇವತ್ತು ಆರಾಮಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಮೇ ಡೇನ ಆಚರಣೆ ಮಾಡ್ತೀವಿ. ಈ ಹಿಂದೆ ಇದ್ದಂಥ ಕಾನೂನುಗಳಲ್ಲಿ ವಾರದಲ್ಲಿ ಅಂದರೆ ಪ್ರತಿನಿತ್ಯ 12 ಗಂಟೆಗಳಿತ್ತು. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು, ಆ್ಯಕ್ಟ್ ತಂದರು, ಆ ನಿಟ್ಟಿನಲ್ಲಿ 8 ಗಂಟೆಗಳು ಮಾತ್ರ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಆ್ಯಕ್ಟನ್ನು ತಂದರು. ಇವು 1936ರಲ್ಲಿ ಇದ್ದಂಥ ಆ್ಯಕ್ಟ್ ಎಲ್ಲ ಬದಲಾವಣೆಯಾಗಿ ಮತ್ತೆ ಹೊಸ ಕಾನೂನು ಬಂದಾಗ ಎಲ್ಲ ಕಾರ್ಮಿಕರು ಕೂಡ ಒಂದು ಸಂತಸವನ್ನು ವ್ಯಕ್ತಪಡಿಸಿದರು. ಇವತ್ತು ಹಲವಾರು ಸಂಘಟನೆಯ ಮುಖಂಡರು ದೊಡ್ಡ ದೊಡ್ಡ ಪದವಿಗೆ ಹೋಗಿದ್ದಾರೆ. ಉದಾಹರಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ತಮಗೆಲ್ಲ ಗೊತ್ತಿರ್ಬೋದು, AICCಯ ಅವರು ಉನ್ನತ ಹುದ್ದೆ ಅಂದರೆ ಅಧ್ಯಕ್ಷರಾಗಿದ್ದಾರೆ. ಅವರು ಕಾರ್ಮಿಕ ಸಂಘಟನೆಯಿಂದ ಬಂದಂಥವರು ತಮಗೆಲ್ಲ ಗೊತ್ತಿದೆ. ಅವರು ಕಾರ್ಮಿಕ ಸಂಘಟನೆಯಿಂದ ಬಂದು ತದನಂತರ MLA ಆಗಿ ಮಂತ್ರಿಗಳಾಗಿ ಇವತ್ತು ಆ ಸ್ಥಾನಕ್ಕೆ ಹೋಗಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿರುವಂಥ CM ಏನಿದ್ದಾರೆ ಅವರು ಕೂಡ ಕಾರ್ಮಿಕ ಸಂಘಟನೆಯಿಂದ ಬಂದಂಥವರು. ಇವತ್ತು ಸಂಘಟನೆಗೆ ಬಹಳ ಮಹತ್ವವಿದೆ. ಯಾವುದೇ ಕಾರಣಕ್ಕೂ ಸಂಘಟನೆ ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ಕಾರ್ಮಿಕರು ಅದರಲ್ಲೂ ಹೆಚ್ಚಾಗಿ ಸರ್ಕಾರದಲ್ಲಿ ಬರತಕ್ಕಂಥ ಏನು ನಿಮಗೆ ಅವಕಾಶಗಳಿದ್ದಾವೆ ಅಥವಾ ಏನು ಸವಲತ್ತುಗಳಿದನ್ನು ಸದುಪಯೋಗಪಡಿಸ್ಕೋಬೇಕು. ಯಾಕಂದರೆ ಕುಶಾಲನಗರ ತಾಲೂಕಾಗಿದೆ. ಆ ತಾಲೂಕಾದ ಸಂದರ್ಭದಲ್ಲಿ ಕುಶಾಲನಗರದಲ್ಲೂ ಕೂಡ ನಾನು ಕಳೆಸತಿ ಬಂದಾಗ ಹೇಳಿದ್ದೀನಿ, ಇದೇ ಕುಶಾಲನಗರ ತಾಲೂಕಲ್ಲಿ ವಾರದಲ್ಲಿ 2 ದಿನ ಬಂದು ಕಚೇರಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಂತರ ನಿವೃತ್ತ ರೇಷ್ಮೆ ಸಹಾಯಕ ನಿರ್ದೇಶಕರಾದ MR ಜಯಶ್ರೀ ಮಾತನಾಡಿ, ಒಬ್ಬರ ಕೈಯಲ್ಲಿ ಆಗದ ಕೆಲಸವನ್ನು ಸಂಘಟನೆ ಮೂಲಕ ಮಾಡಬಹುದಾಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನಾಣ್ಣುಡಿಯನ್ನು ಸಂಘಟನೆಯು ನಿಜ ಮಾಡಿ ತೋರಿಸಿದೆ. ಸಮಾಜದಲ್ಲಿ ಮಾಲೀಕರಿಂದ ಶೋಷಣೆಗೆ ಒಳಗಾಗುವ ಕಾರ್ಮಿಕರು ಒಟ್ಟುಗೂಡಿ ಸಂಘ ಸಂಸ್ಥೆಗಳನ್ನು ರಚನೆ ಮಾಡಿಕೊಂಡು ತಮ್ಮ ಸೌಲಭ್ಯಗಳನ್ನು ಪಡಿತಾ ಇರುವುದು ತುಂಬ ಸಂತೋಷದಾಯಕವಾಗಿದೆ. 1927ರಲ್ಲಿ ರಚನೆಗೊಂಡ ಕಾರ್ಮಿಕ ಸಂಘಟನೆಯು ಶತಮಾನೋತ್ಸವದ ಗಡಿಯಲ್ಲಿ ಇರುವುದು ತುಂಬ ಸಂತೋಷದಾಯಕವಾಗಿದೆ ಎಂದು ಇದೇ ಸಂದರ್ಭ ತಿಳಿಸಿದರು. ದಿನಾಚರಣೆಯ ಮಹತ್ವ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸಂಘೆ ಶಕ್ತಿ ಕಲಿಯುಗೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಒಬ್ಬ ಮಾಡಲಾಗದಂತಹ ಕೆಲಸವನ್ನು ಒಂದು ಸಂಘ ಮಾಡುತ್ತೆ. ಎಲ್ಲರಿಗೂ ಗೊತ್ತಿದೆ, ಒಂದು ಬೆರಳಿಂದ ಆಗದೇ ಇರುವಂತಹ ಕೆಲಸವನ್ನು ಒಂದು ಹಸ್ತ ಒಂದು ದೃಷ್ಟಿಯಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಸಂಘ ಹೆಚ್ಚು ಮಹತ್ವವನ್ನು ಪಡೆದಿದೆ. ನನಗೆ ಗೊತ್ತಿರೋ ಹಾಗೆ 13 ವರ್ಷದ ಹಿಂದೆ ಈ ಸಂಘ ಪ್ರಾರಂಭವಾದಾಗ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ನಾನು ಮಾಡಿದ್ದೆ. ನಮ್ಮ ಯಜಮಾನರಾದಂತಹ ದಿವಂಗತ ಶ್ರೀ BP ನಾಗೇಶ್ವರ ಅವರ ಸಹಾಯ ಹಸ್ತ ಪಡೆದು ಈ ಸಂಘವನ್ನು ಅಂದು ಉದ್ಘಾಟನೆ ಮಾಡಿದ್ದು. ಅದರ ನೆನಪಿಗಾಗಿ ಅಥವಾ ಅವರನ್ನು ನೆನೆಸುವಂತಹ ಒಂದು ಕೆಲಸಕ್ಕಾಗಿ ಅವರ ಪತ್ನಿಯಾದಂತಹ ನನ್ನನ್ನು ಇವತ್ತು ಮುಖ್ಯ ಅತಿಥಿಯಾಗಿ ಕರೆದಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಕಾರ್ಮಿಕ ಬಂಧುಗಳೇ, ನೀವೆಲ್ಲರೂ ನನಗೆ ಹೆಚ್ಚು ಕಡಿಮೆ ಎಲ್ಲರೂ ಪರಿಚಿತರೇ ಇದ್ದೀರಾ. ಯಾಕಂತ ಹೇಳಿದ್ರೆ ನಾನು 12 ವರ್ಷದ ಹಿಂದೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಯಜಮಾನರ ಜೊತೆಗೆ ಅಂಗಡಿಯಲ್ಲಿ ಸರ್ವಿಸ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ನಮ್ಮಲ್ಲಿ ಬಂದು ಬರುವವರಾಗಿರೋದ್ರಿಂದ ನನಗೆ ಹೆಚ್ಚಿನ ಮಟ್ಟಿಗೆ ಎಲ್ಲರೂ ಪರಿಚಿತರೇ ಇದ್ದೀರಾ. 1927ರಲ್ಲಿ ಈ ಸಂಘ ರಚನೆ ಆಯಿತು. ಇನ್ನು 4 ವರ್ಷ ಹೋದರೆ 100 ವರ್ಷ ಆಗುತ್ತೆ ಕಾರ್ಮಿಕ ಸಂಘ ಆಗಿ. ಯಜಮಾನರ ಶೋಷಣೆಗೆ ತುಂಬ ಕಾರ್ಮಿಕರು ಒಳಗಾಗ್ತಿದ್ದಂತಹ ಸಮಯದಲ್ಲಿ ಸಮಾಜವಾದಿ ಧೋರಣೆಯನ್ನು ಹೊಂದಿರತಕ್ಕಂಥವರು ಮತ್ತು ಕಾರ್ಮಿಕರು ಸೇರಿ ಈ ಒಂದು ಕಾರ್ಮಿಕ ಸಂಘವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅಷ್ಟು ವರ್ಷದಿಂದ ಇದು ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಸುಮಾರು 80 ದೇಶಗಳಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾರೆ ಅಂತ ಹೇಳಿದ್ರೆ ನಾವು ವೇಸ್ಟ್ ಮಾಡಿ ನಾವು ಬಹಳ ಕಷ್ಟಕ್ಕೆ ಈಡಾಗ್ತೀವಿ. ಅದು ಆಗಬಾರದು.
ನೀವೇನು ಸಂಪಾದನೆ ಮಾಡ್ತೀರಿ ಅದರಲ್ಲಿ 90% ನೀವು ಸಂತೋಷಿ ಮನೆಗಳಿಗೆ ಇಟ್ಟು ಜಾಗೃತಿಯನ್ನು ನೀವು ಮಾಡಿದ್ದವರಾದರೆ ನಮಗೆ ಯಾರದು ಬ್ಯಾಂಕ್ನಲ್ಲಾಗಲಿ ಯಾರದ್ದಾಗಲಿ ಸಹಾಯ ನಮಗೆ ಬೇಕಾಗಿಲ್ಲ. ಆದ್ದರಿಂದ ನೀವು ಅದನ್ನು ಬಹಳ ಜೋಪಾನವಾಗಿ ಕಾಪಾಡ್ಕೊಳ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೂ, ನಾನು ಕಾರ್ಮಿಕರೇ, ನೀವು ಸಹ ಕಾರ್ಮಿಕರಾಗಿ ದುಡಿದ್ದೀರಿ. ಹಾಗಾಗಿ ಆ ದುಡಿಮೆಗೆ ಫಲವನ್ನು ಸಿಕ್ಕಬೇಕಾದ್ರೆ ನಾವು ಏನು ಶ್ರಮ ಪಡ್ತೀವಿ ಅದೇ ನಮಗೆ ಬ್ಯಾಂಕ್ ಉಳಿತಾಯದಲ್ಲಿ ಉಳಿದು ನಮ್ಮ ಕಷ್ಟವನ್ನು ದೂರ ಮಾಡ್ತದೆ. ಅದನ್ನು ನೀವು ಜಾಗ್ರತೆ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮತ್ತು ಈ ಸಂದರ್ಭ ಉದ್ಯಮಿಗಳಾದ ಕೆ ರಾಮದಾಸ್, ಸಂಘದ ಅಧ್ಯಕ್ಷ ಮದನ್, ಮಾಜಿ ಅಧ್ಯಕ್ಷ ಎಂಎನ್ ಪೂವಯ್ಯ, ಉದ್ಯಮಿಗಳಾದ ಶ್ರೀಕೃಷ್ಣ, ಉಪಾಧ್ಯಕ್ಷ ನಂಜುಂಡಸ್ವಾಮಿ, ಸಹ ಕಾರ್ಯದರ್ಶಿ ಗಣೇಶ್, ಸಂಘಟನಾ ಕಾರ್ಯದರ್ಶಿ ಬಾಬಣ್ಣ, ನಿರ್ದೇಶಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇವತ್ತಿನ ಸಭಾ ಸನ್ನಿಧಿ, ದೃಷ್ಟಿ, ಜನನಿ, ಮಿಥನ Sharda Jewelers. ನಮಸ್ತೆ. ಟೀಚರ್ ಮಗನ್ ನಾಡು ಬರ್ತೀನ ಅಂದೆ ಈರ್ದಾನೆ ತರಕ ಕಲ್ಲು ಉರ್ಲೆಕ್ಕ ಕುಲ್ಲೊಂದಿನಿ ಎಂಚಿನ ಒಂಟಿನಿ ಟೀಚರ್ ಕಂಡ ಬಟ್ಟೆ ಟೆನ್ಷನ್ ಮಗನ PUC ಅಂಡು ನನ್ನ ಕಲ್ಬಾರೆ ಕಾಸಿಜ್ಜಿ ಆಯೆ ಬೇಲೆಗೆ ಪೋ ಮಗ ಬಣ್ಣಗ ಇಜ್ಜಿ ನನಲ ಕಲ್ಪೋಡು ಬಣಂದುಲ್ಲೆ ಇತ್ತಿನೇ ಸಾಲಕ್ಕೆಲ್ಲ ಉಂಡು ಎಂಚ ಬದುಕುನು ಮಣದ ಅರ್ಥ ಆಪುಜಿ ಟೀಚರ್ ಎಂಕ್ ಒಂಜಿಲ ಮಂಡೆಗೆ ಒಂದಿಜ್ಜಿ ಆನಿ ಜೋಕುಲಾಲಕ ಮಂಡೆ ಹೋತಿಜ ಇತ್ತ ಮಾತ್ರನ ಅಂದೆ ಇರಗ ಮಾತ್ರ ಜೋಕುಲುಪ್ಪುನಿ ಪ್ರಪಂಚದ ಬೇತೆರಗಲ ಜೋಕುಲಿಜ್ಜ ಒಂಜಿ ಅಮ್ಮೆಂದ ಇವಕ್ಕ ಐತ ಟೆನ್ಷನ್ ಮಲ್ಪನತ್ತಿ ಐ ನೆಂಚ ಫ್ರೂ ಮಲ್ಪನ ಅವತ್ತು ಓಡಿ ನಾಚಿಗೆಟ್ಲಾರಿ ಮೇರ್ದ ಇರ ಗೋಲಿ ಬೋದ್ಲ ಆಗ್ಯಾರ ಪೂಜ ಯಾಪಲ ಜೋಕ್ಲ ಎಜುಕೇಶನ್ ಕೊಡ್ತು ನಮ್ಮ ಸರ್ತ ಉಂತಾವಡು ಜೋಕಲ್ ನಮ್ಮ ಎಲ್ಲ ತೂಪನ ಐತಿನ ಅವ್ ನಂಗೆ ಆಗತ್ತೆ ಗೊತ್ತಾಗತ್ತೆ ಇಂದಿ ಸ್ವಸ್ತಿಕಾದಕ್ಲೆ ಎಜುಕೇಶನ್ ಕೊರ್ಪೇರೆ ಅಲ್ಪ ಕಾಲೇಜಿಗೆ ಸೇರ್ಪಂಡ ಮಧ್ಯಾಹ್ನ ಮುಟ್ಟ ಎಜುಕೇಶನ್ ಮಧ್ಯಾಹ್ನದ ಬಕ್ಕಾಕಲಿ ಜಾಬ್ ಕೊರ್ಪೇರತೆ ಅಂದ್ರೆ ಬಾರಿ ಸುಲಭ ಮಧ್ಯಾಹ್ನ ಬೊಕ್ಕ ಜಾಬ್ ತಿಕ್ಕೊಡತ ಸ್ವಸ್ತಿಕದಕ್ಲೆ ಜಾಬ್ ಲ ಕೊರ್ಪುನಿ ಜಾಬ್ ಲ ಕೊರ್ಪೇರ ಬಕ್ಕ ಅವು ಓಲ್ಲ ತಿಕ್ಕುಜಿ ಸ್ವಸ್ತಿಕದಕ್ಲೆ ಎಜುಕೇಶನ್ ಜಾಬ್ ಡಿಗ್ರಿ 3 ವರ್ಷ ಆಯ್ ಬಕ್ಕ ಇರ 2 ವರ್ಷ ವೇಸ್ಟ್ ಆಪುಜ ಐಕದ ಆಲ ಟೆನ್ಷನ್ ಇಜ್ಜಿ ಸ್ವಸ್ತಿಕದಕ್ಲೆಗೆ ಸೇರ್ಪಾಲೆ
ಯಾಕೆ ನಾವು ಮಲಮಲ್ಲಕಲ್ಲ ಜೋಕಲ್ಲ ಕಲ್ಪೇರು ಇರ ಗೊತ್ತಿದ್ದ ಒಲ್ಪ ಮಂಡರ್ ಉರ್ವ ಸ್ಟೋರ್ದಲ್ಪ ಇರ ಗೊತ್ತಿದ್ದಿನ ಮಾರಿ ಇಪ್ಪತ್ತೆ ಇರು ಮಗನ ಟೀಚರ್ ಅತಿ ಎನ್ನ ಟೀಚರ್ ಮಗನ ಟೀಚರ್ ಗೊತ್ತಿದ್ದಂಗ ನಿಕ್ಲೆಲ್ಲ ಕಂತಿರಕ್ಲೆಗೆ ಎಡ್ಡೆ ಸಮಾಧಾನ ಪಂಡ ಅರ್ಥ ಆಪುಜಿ ಐಕೆ ಅನಿಂಚ ಜೋರ್ ಪನ್ಪುಡಿ ಪೋಪುಂಡ ಪೋಲೆ ಬಂದಿದೆ ಕೆಲವು ಗೌರ್ಮೆಂಟ್ ಏತು ಸವಲತ್ತು ಮತ್ತೆ ತಿಕ್ಕೊಂಡು ಐನಿಕಲ್ ದೊಂಡ್ರ ಪಾಪುಜಾರೆ ಮಗಳು ತಿಕ್ಕುಜಿ ಬಗ್ಳುವಾರು ಸ್ವಸ್ತಿಕ ಕಾಲೇಜ್ ದಕ್ಕಲ್ ತೂಲಿ ಆಗ್ಲ ಎಜುಕೇಶನ್ ಲ ಕೊರ್ಪೇರು ಜಾಬ್ ಲ ಕೊರ್ಪೇರು ಲೇಟ್ ಮಲ್ಪಚ್ಚಿ ಪಕ್ಕ ಪೋಲೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಕಾಂ, ಬಿಬಿಎ, ಬಿಎಸ್ಡಬ್ಲ್ಯೂ ಕೋರ್ಸ್ಗಳ ಕಲಿಕೆ, ನಂತರ ಸಂಸ್ಥೆಯಿಂದಲೇ ಉದ್ಯೋಗಾವಕಾಶ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಅರ್ನ್ ವೈಲ್ ಲರ್ನ್ ಕಲಿಕೆಯೊಂದಿಗೆ ಗಳಿಕೆಯ ಧ್ಯೇಯವಾಕ್ಯದೊಂದಿಗೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಸಜ್ಜಾಗಿದೆ. ಹಾಗಾದ್ರೆ ನಿಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್, ಬಿಕಾಂ, ಬಿಬಿಎ, ಬಿಎಸ್ಡಬ್ಲ್ಯೂ, ಉರ್ವ ಸ್ಟೋರ್, ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಸಂಪರ್ಕಿಸಿ 9901326167. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಡಾಕ್ಟರ್ ಮಂತರಗೌಡ ಅವರು ಆಯ್ಕೆಯಾಗಿರುವುದು ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನೆಲೆ ಮಡಿಕೇರಿ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಪಕ್ಷದ ನಗರಾಧ್ಯಕ್ಷ ಬಿವೈ ರಾಜೇಶ್ ಅವರ ಮಾರ್ಗದರ್ಶನದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಎಂಜೆ ಅವರ ನೇತೃತ್ವದಲ್ಲಿ ರಕ್ತದಾನ ಮಾಡಿದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಪ್ರಮೋದ್ ಮಾತನಾಡಿ, ಜನಪರವಾಗಿರುವ ಕಾಂಗ್ರೆಸ್ ಸರ್ಕಾರದಿಂದ ಕೊಡಗು ಜಿಲ್ಲೆ ಅಭಿವೃದ್ಧಿಯಾಗಲಿದೆ. ಅಲ್ಲದೆ ನೂತನ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಮಡಿಕೇರಿ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ದಪಕ್ಲುವಿನ ಚೆರಿಯ ಪರಮುವಿನ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಬಾಳೆಯಡ ಕಪ್ ಕ್ರಿಕೆಟ್ ನಮ್ಮೆಯ ಅಂತಿಮ ಪಂದ್ಯದಲ್ಲಿ ಚಕ್ಕೆರ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತ್ತು. ಅಟ್ರಂಗಡ ತಂಡ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತ್ತು. ಅಂತಿಮ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಚಕ್ಕೆರ ತಂಡ 1 ವಿಕೆಟ್ ನಷ್ಟಕ್ಕೆ 152 ರನ್ ಗಳಿಸಿ ಅಟ್ರಂಗಡ ತಂಡಕ್ಕೆ 153 ರನ್ಗಳ ಗುರಿ ನೀಡಿತು. ಉತ್ತರವಾಗಿ ಆಡಿದ ಅಟ್ರಂಗಡ ತಂಡ 3 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿ 68 ರನ್ಗಳ ಸೋಲನ್ನು ಅನುಭವಿಸಿತು. ಆ ಮೂಲಕ ಅಟ್ರಂಗಡ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ವಿಜೇತ ತಂಡಕ್ಕೆ 75,000 ನಗದು ಮತ್ತು ಟ್ರೋಫಿಯನ್ನು ವಿತರಿಸಲಾಯಿತು. ರನ್ನರ್ ಅಪ್ ಸ್ಥಾನ ಪಡೆದ ಅಟ್ರಂಗಡ ತಂಡಕ್ಕೆ 50,000 ನಗದು ಮತ್ತು ಟ್ರೋಫಿಯನ್ನು ವಿತರಣೆ ಮಾಡಲಾಯಿತು. ಏಪ್ರಿಲ್ 22ರಿಂದ ಕೊಡವ ಕೌಟುಂಬಿಕ ಕ್ರಿಕೆಟ್ ನಮ್ಮೆ ಆರಂಭಗೊಂಡಿದ್ದು 21 ದಿನಗಳ ಕಾಲ ನಡೆದ ಪಂದ್ಯಾವಳಿಯಲ್ಲಿ 252 ತಂಡಗಳು ಪಾಲ್ಗೊಂಡಿದ್ದವು. ಅಂತಿಮ ಪಂದ್ಯ 8 ಓವರ್ಗಳಿಗೆ ಸೀಮಿತವಾಗಿ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಒಲಿಂಪಿಯನ್ ಮನೆಯ ಪಂಡ ಸೋಮಯ್ಯ, ಬ್ರಿಗೇಡಿಯರ್ ಹರಿಚರಣ್ ಸಿಂಗ್, ಮುಖಂಡರಾದ ಪೈಕೇರ ಕಾಳಯ್ಯ, ಕೊಡಗಿನ ಸಿಡಿಲು ಮರಿ ಎಂದೇ ಖ್ಯಾತಿಯಾದ ಒಲಿಂಪಿಯನ್ ಬಿಪಿ ಗೋವಿಂದ, ಆಟಗಾರ ಬಿಜೆ ಫಿಲಿಪ್ಸ್, ಮಾಜಿ ಸಂಸದ ಅಸ್ಲಂ ಶೇರ್ ಖಾನ್, ಕೊಡವ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಕೀರ್ತಿಯಂಡ ಕಾರ್ಯಪ್ಪ, ಬಾಳೆಯಡ ಕ್ರಿಕೆಟ್ ಉತ್ಸವ ಸಮಿತಿ ಅಧ್ಯಕ್ಷ ಕರ್ನಲ್ ಸುಬ್ರಹ್ಮಣಿ, ಚೇರಂಡ ಕಿಶನ್ ಪಾಲ್ಗೊಂಡಿದ್ದರು. ವಿಶೇಷ ವರದಿ ದುಗ್ಗಳ ಸದಾನಂದ, ನಾಪಕ್ಲು. ಮಕ್ಕಳೇ, ಕ್ರೀಡಾ ಪ್ರೇಮಿ ದಾರುಂಡು ಅವರ ಚಪ್ಪಳೆಯ ಮೂಲಕ ಬಾಪಕಾಲ ಶುಭ ಹಾರೈಸೋಣ. ಬಾಳೆಯಡ ಇಂಗಡ ಕ್ರಿಕೆಟ್ ನಮ್ಮೆ ಮಾಡನಕ್ಕೆ ನಿಂಗಳು ಕೂಡಿ ಮಾಡಿ ಇನ್ನೊಂದು ಆಶ್ವಾಸನೆ ಮಾತ್ರ ತಪ್ಪ. All the stars together here. It's not easy to organize a tournament. I was here for the hockey tournament last month in the same ground. It takes a lot of doing, a lot of effort, right across from the technical committee to the organizers. So I'd like to compliment each and every one of you. उससे अक्सर ये होता है कि इतना पोटेंशियल होते हुए, इतनी डेप्थ होते हुए, इतनी अच्छे लोग होते हुए फिर भी भारत का जो मकाम, चाहे आज आप हॉकी में देख लें, इतना हॉकी तो मेरे फादर ओलंपिक चैंपियन थे. माय फादर वाज ओलंपिक चैंपियन in 1936 Berlin Games with ध्यानचंद. And I not got the gold medal in Munich Olympic or Montreal, but my father got the gold medal in the 1956. Anyway, we got the World Cup gold medal.
ways and my son is posted. And when I got a call in the afternoon from Karan Subramani about a month back, we were at Longewala, a historical place which is called the graveyard of Pakistan tanks. We were paying homage to a great warrior on whose life Major Saab and border films are made. This family for having invited us today for this great function along with all my colleagues Archaran Singh, Aslam Sharka, Somaya and Kalaya, BJP. Once again I thank all of you for having invited us, and I thank Subramani and his team of his family members, I don't know, secretary, president and all the members of the committee. Lastly, tennis ball cricket is a very difficult game. It looks easy from the outside, but many top cricketers of the country in Bombay, including the great Mr. Gavaskar, Mr. Vengsarkar, all of them played tennis ball cricket before playing for the country. So, for all the players who are participating today and who have participated in the tournament, compliments, and I'm certain that some of you will go on to play serious cricket in the times ahead. In those few words, thank you very much for having me here. ಫ್ಯಾಮಿಲಿ ಒಂದು ಚಪ್ಪಳ ಮೂಲಕ ಹಿಂಗ ಅಭಿನಂದನೆ ಕೊಡ್ತಾ ಏನನ್ನ ನೆನೆಸಿಲಿ ಇದು ಮರೆಯೋ ಕೈಲೆ ನಾಪತ್ತ ವ್ಯಕ್ತಿ ಅಂಜಿರನಾಡು ರೋಹಿತ್ ಅಂಜಿರನ್ರ ಅವಶ್ಯಕತೆ അങ്ങനെ ಸುಮಾರು ಇನಾಮ ತಂದಿದ್ದು ಕೂಟಿಗೆ ಸ್ಪೂರ್ಣ 1 ಲಕ್ಷ